ಅಷ್ಟರಲ್ಲಿ ಫೋನಲ್ಲಿ ತೀಕ್ಷಾಳಿಗೆ ಯಾವುದೋ ಹುಡುಗಿ ಧ್ವನಿ ಕೇಳಿಸ್ತು. ತೀಕ್ಷಾಳ ಫೋನ್ ಮೇಲಿನ ಹಿಡಿತ ಗಟ್ಟಿಯಾಯಿತು. ತಾರಕ್ ತನ್ನ ರೂಮ್ನಲ್ಲಿದ್ದ. ಅವನು ತೀಕ್ಷಾಳ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಗಲೇ ಅಲ್ಲಿಗೆ ರೂಹಿ ಬಂದಳು. ರೂಹಿ ತಾರಕ್ನ ಸೆಕ್ರೆಟರಿ ಆಗಿದ್ಲು. ಸರ್, ಮೀಟಿಂಗ್ನಲ್ಲಿ ಎಲ್ಲ ವ್ಯವಸ್ಥೆಗಳಾಗಿವೆ ಅಂದ್ಲು ರೂಹಿ. ತಾರಕ್ ಕೇವಲ ಹ್ಞೂ ಅಂತ ಉತ್ತರಿಸಿದ್ದ. ರೂಹಿ ಅಲ್ಲಿಂದ ಹೋಗ್ತಿದ್ದಾಗ ಅವಳ ಕಾಲು ಜಾರ್ತು. ಅವಳು ನೆಲದ ಮೇಲೆ ಬಿದ್ದಳು. ಇನ್ನೊಂದು ಕಡೆ ತೀಕ್ಷಾ ಕೋಪದಿಂದ ಬೆಂಕಿ ಅಂತಾದ್ಲು. ಅವಳು ಸಿಟ್ಟಿನಿಂದ ಫೋನ್ ಕಟ್ ಮಾಡಿದ್ಲು. ಆವೇಶದಿಂದ ಅವಳು ಬಾಲ್ಕನಿ ಕಡೆ ಹೋದ್ಲು. ತೀಕ್ಷಾ ಬಾಲ್ಕನಿಯ ಸರಳುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಅಲ್ಲಿ ಮಜಾ ಮಾಡ್ತಿದ್ದಾನೆ ಪಾಪಿ. ಅಲ್ಲಿ ಇನ್ನೊಬ್ಳು ಹುಡುಗಿ ಜೊತೆ ಅವನ ಮುಖ ಪ್ರದರ್ಶನ ಮಾಡ್ತಿದ್ದಾನೆ. ಅದಕ್ಕೆ ಇವನು ಯಾಕೆ ಮನೆಗೆ ಬಂದಿಲ್ಲ ಅಂತ ಈಗ ಗೊತ್ತಾಯಿತು. ತೀಕ್ಷಾ ಸಿಟ್ಟಿನಿಂದ ಹುಚ್ಚಳಂತಾಗಿದ್ಲು. ಅವಳ ಕಣ್ಣಲ್ಲಿ ನೀರು ಬಂದವು. ಸಹಿಸಲಾಗದ ನೋವು ಅವಳೊಳಗರಳಿತು. ತಾರಕ್ನನ್ನು ಇನ್ನೊಬ್ಬಳು ಹುಡುಗಿ ಜೊತೆ ಅವಳಿಗೆ ಊಹಿಸ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಅವಳು ಗಾಯಗೊಂಡ ಹೆಣ್ಣು ಹುಲಿಯಂತೆ ಕಾಣ್ತಿದ್ಲು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಈ ಅರಮನೆಗೆ ಬೆಂಕಿ ಹಚ್ಚಿಬಿಡೋಣ ಅನಿಸೋ ಅಷ್ಟು ಅವಳಿಗೆ ಕೋಪ ಬಂತು. ತೀಕ್ಷಾ ತನ್ನ ದವಡೆಗಳನ್ನು ಬಿಕ್ಕಿಗೊಳಿಸಿದ್ಲು. ಆದರೆ ನನಗೇನು ವ್ಯತ್ಯಾಸ ಆಗುತ್ತೆ? ಅವನೇನು ಬೇಕಾದರೂ ಮಾಡಿಕೊಳ್ಳಿ, ಒಳ್ಳೆಯದೇ ಆಯಿತು. ಈ ಜಮದಗ್ನಿಯಿಂದ ನನಗೆ ಮುಕ್ತಿ ಸಿಗುತ್ತೆ. ತೀಕ್ಷಾ ಹಲ್ಲು ಕಚ್ಚಿದ್ಲು. ಅವಳ ಮುಷ್ಟಿ ಬಿಗಿಯಾಗಿತ್ತು. ಇನ್ನೊಂದು ಕಡೆ ತಾರಕ್ ಕೋಪದಿಂದ ಫೋನನ್ನೇ ದಿಟ್ಟಿಸ್ತಿದ್ದ. ಅವನ ಕಣ್ಣುಗಳು ಹರಿತವಾಗಿದ್ವು. ಇಷ್ಟೊಂದು ಧೈರ್ಯನಾ ಇವಳು ನನ್ನ ಅಂದರೆ ತಾರಕ್ ರಹನೆ ಫೋನ್ ಕಟ್ ಮಾಡಿದಾಳ? ನಿನ್ನಲ್ಲಿ ತುಂಬ ಧೈರ್ಯ ಬಂದಿದೆ ಅನಿಸುತ್ತೆ. ಹ್ಞೂ ಸ್ವೀಟಾರ್ಟ್ ಅಂತ ತಾರಕ್ ಕಡಸು ಧ್ವನಿಯಲ್ಲಿ ಹೇಳ್ದ. ತಾರಕ್ ನೋಡಿದಾಗ ರೂಹಿ ಇನ್ನೂ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ಲು. ತಾರಕ್ ತನ್ನ ನೋಟವನ್ನು ಅಲ್ಲಿಂದ ಬೇರೆಡೆ ತಿರುಗಿಸ್ದ. ಒಂದು ವೇಳೆ ಅವನ ತಾತ ಅಜ್ಜಿ ಹಠ ಮಾಡಿ ರೂಹಿಯನ್ನು ಸೆಕ್ರೆಟರಿ ಮಾಡಿರದಿದ್ದರೆ ಅವನು ತನ್ನ ಹತ್ರ ಯಾವ ಹುಡುಗಿಯ ನೆರಳನ್ನು ಸುಳಿಯೋದಕ್ಕೆ ಬಿಡ್ತಿರ್ಲಿಲ್ಲ. ರೂಹಿ ಹೇಗೋ ಅಲ್ಲಿಂದ ಹೋದ್ಲು. ಅವಳಿಗೆ ತುಂಬ ಬೇಸರ ಆಯಿತು. ತಾರಕ್ ಅವಳ ಕಡೆ ಒಮ್ಮೆಯೂ ತಿರುಗಿ ನೋಡಲಿಲ್ಲ. ಹೃದಯವೇ ಇಲ್ಲದ ಮನುಷ್ಯ. ಇನ್ನೊಂದು ಕಡೆ ಒಂದು ವಿಲ್ಲ. ಅಲ್ಲಿ ಕೆಲವರು ಕೂತಿದ್ರು. ಅಭಿ, ಮೀನಾಕ್ಷಿ, ಕೇಶವ, ರೀಟಾ, ರೂಹಿ ಮತ್ತು ನವೀಗ್ ಎಲ್ಲರೂ ಇದ್ದರು. ಅವರೆಲ್ಲರೂ ಕುಡಿತಾ ಕೂತಿದ್ರು ಮತ್ತು ಏನೋ ಮಾತಾಡ್ತಾ ಇದ್ರು. ಏಡಿ ಈಚೆಗೆ ಸ್ವಲ್ಪ ಅಸಮಾಧಾನವಾಗಿದ್ದಾಳೆ ಅಂತ ನಿಮಗನ್ನಿಸಲ್ವಾ ಅಂತ ರೋಹಿ ಮೆಲ್ಲಗೆ ಹೇಳಿದ್ಲು. ಹೌದು, ನನಗೂ ಹಾಗೆ ಅನಿಸುತ್ತೆ ಅಂತ ರೀಟಾ ಹೇಳಿದ್ಲು. ಅವರೆಲ್ಲರೂ ಮಾತಾಡ್ತಿರುವಾಗಲೇ ಅಲ್ಲಿಗೆ ತೀಕ್ಷಾ ಬಂದಳು. ಅವಳು ನೇರವಾಗಿ ಹೋಗಿ ಒಬ್ಬ ರಾಣಿ ಅಂತ ಅವ್ರ ಮಧ್ಯೆ ಕೂತ್ಲು. ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಹಾಕಿ ಕೂತ್ಲು. ಅವಳ ಒಂದು ಬದಿಯಲ್ಲಿ ನವ್ಯ, ಇನ್ನೊಂದು ಬದಿಯಲ್ಲಿ ಅಭಿ ಇದ್ರು. ತೀಕ್ಷಾ ವೈನ್ ಬಾಟಲಿಯನ್ನು ಎತ್ಕೊಂಡು ಬಾಯಿಗೆ ಹಚ್ಚಿ ಒಂದೇ ಉಸಿರಿಗೆ ಅರ್ಧ ಬಾಟಲ್ ಖಾಲಿ ಮಾಡಿದ್ಲು. ಅಲ್ಲೆಲ್ಲರೂ ಅವಳನ್ನು ಅಚ್ಚರಿಯಿಂದ ನೋಡ್ತಿದ್ರು. ಯಾರು ಏನೂ ಮಾತಾಡ್ತಿರ್ಲಿಲ್ಲ. ಯಾಕಂದರೆ ಅವಳ ಮುಖ ನೋಡಿದ್ರೆ ಅವಳು ಎಷ್ಟೊಂದು ಕೋಪದಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ತಿತ್ತು. ತೀಕ್ಷಾ ಸಿಟ್ಟಿನಿಂದ ಬಾಟಲಿನ ಟೇಬಲ್ ಮೇಲೆ ಅಪ್ಪಳಿಸಿದ್ಲು. ಕೆಲಸ ಆಯಿತಾ ಅಂತ ತೀಕ್ಷಾ ಗರ್ಜಿಸಿದ್ಲು. ಅಲ್ಲಿ ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡಿಕೊಂಡ್ರು. ಎಲ್ಲರೂ ನವ್ಯಾಳನ್ನು ನೋಡ್ತಿದ್ರು. ಹೌದು, ನಾನೇ ಬಲಿಪಶು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅಂತ ನವ್ಯ ತನಗೆ ತಾನೇ ಬೈದ್ಕೊಂಡ್ಳು. ತೀಕ್ಷಾ ಒಂದು ಗನ್ ತೆಗೆದು ಟೇಬಲ್ ಮೇಲಿಟ್ಲು. ಅವಳು ತನ್ನ ಕೆಂಪು ಕಣ್ಣುಗಳಿಂದ ಎಲ್ಲರನ್ನ ನೋಡ್ತಿದ್ಲು. ಅವಳ ಕಣ್ಣುಗಳು ಭಯಾನಕವಾಗಿ ಕಾಣ್ತಾ ಇದ್ದವು. ಇಲ್ಲ ಇಲ್ಲ ನವ್ಯ ತಡಬಡಾಯಿಸ್ತಾ ಹೇಳಿದ್ಲು. ಅವಳ ಹಣೆ ಮೇಲೆ ಬೆವರಿನ ಹನಿಗಳಿದ್ವು. ತೀಕ್ಷಾ ಸಿಟ್ಟಿನಿಂದ ಗೈಗೆತ್ಕೊಂಡ್ಳು. ಇದನ್ನು ನೋಡಿ ಎಲ್ಲರೂ ಅಲರ್ಟ್ ಆದರು. ನಿಮ್ಮೆಲ್ಲರ ಹತ್ರ ಕೇವಲ 24 ಗಂಟೆಗೆ ಸಮಯ ಇದೆ, ಆಮೇಲೆ ನನ್ನ ಗನ್ ನಿಮ್ಮ ತಲೆ ಮೇಲೆ ಇರುತ್ತೆ ಅಂತ ತೀಕ್ಷಾ ಕಿರ್ಚಿದ್ಲು. ಎಲ್ಲರೂ ಗಾಬರಿಯಿಂದ ಗುಟುಕು ನುಂಗಿದ್ರು. ಏಡಿ ತಮಗೆ ಬೆದರಿಕೆ ಹಾಕ್ತಿದ್ದಾಳೆ ಅಂತ ಅವರಿಗೆ ತಿಳಿಯಿತು. ಅಲ್ಲಿನ ವಾತಾವರಣ ಗಂಭೀರವಾಯಿತು. ತೀಕ್ಷಾ ಮತ್ತೆ ವೈನ್ ಕುಡಿಯೋದಕ್ಕೆ ಶುರು ಮಾಡಿದ್ಲು. ಅವಳು ಒಂದಾದ ಮೇಲೊಂದು ಬಾಟಲಿಗಳನ್ನ ಖಾಲಿ ಮಾಡ್ತಿದ್ಲು. ಎಲ್ಲರೂ ಅವಳನ್ನೇ ನೋಡ್ತಿದ್ರು. ಯಾರೊಬ್ಬರಿಗೂ ಅವಳನ್ನು ತಡೆಯೋ ಧೈರ್ಯ ಇರಲಿಲ್ಲ. ಮೆಲ್ಲಗೆ ಎಲ್ಲರೂ ಅಲ್ಲಿಂದ ಹೊರಟು ಹೋದರು. ಆದರೆ ನವ್ಯ ಮತ್ತು ತೀಕ್ಷಾ ಮಾತ್ರ ಅಲ್ಲಿ ಕೂತಿದ್ರು. ಏನಾಯಿತು, ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ ಅಂತ ನವ್ಯ ಕೇಳಿದ್ಲು. ತೀಕ್ಷಾ ಹಲ್ಲು ಕಚ್ತಾ ಹೇಳಿದ್ಲು, ಆ ಪಾಪಿ ನನ್ನ ಇಲ್ಲಿ ಕೂಡ ಹಾಕಿ ತಾನಲ್ಲಿ ಬೇರೆ ಹುಡುಗಿಯ ಜೊತೆ ಮಜಾ ಮಾಡ್ತಿದ್ದಾನೆ, ಕರಾಳ ಮುಖ ಪ್ರದರ್ಶಿಸ್ತಿದ್ದಾನೆ. ತೀಕ್ಷಾ ಕಿರ್ಚಿದ್ಲು. ಅವಳ ಕಣ್ಣುಗಳು ಬೆಂಕಿಯಂತೆ ಉರಿತಿದ್ವು. ನಾನು ಬೇರೆ ಯಾವನ್ನಾದರೂ ನೋಡಿ ನಕ್ಕಿದ್ರೆ ಸಾಕು ಅವನ ಕಣ್ಣು ಕಿತ್ತು ಬರುತ್ತೆ, ಆದರೆ ತಾನು ಮಾತ್ರ ಅಲ್ಲಿ ಬೇರೆ ಹುಡುಗಿ ಜೊತೆ ಮಜಾ ಮಾಡ್ತಿದ್ದಾನೆ ಅಂತ ತೀಕ್ಷಾ ಹಲ್ಲು ಕಚ್ಚಿ ಹೇಳಿದ್ಲು. ಅಲ್ಲೆಲ್ಲರೂ ನಿಟ್ಟುಸಿರು ಬಿಟ್ಟರು.
ಅವರಿಗೆ ಗೊತ್ತಿತ್ತು ಏಡಿ ಒಬ್ಬ ಹುಚ್ಚಿ ಅಂತ. ಇಂದು ತುಂಬ ದಿನಗಳ ನಂತರ ಅಸಲಿ ಏಡಿಯ ಝಲಕ್ ಕಾಣಿಸ್ತಿತ್ತು. ಏಡಿ ಇಂದು ತುಂಬ ಕೋಪದಲ್ಲಿದ್ದಾಳೆ ಅನಿಸುತ್ತೆ ಅಂತ ರೀಟಾ ಪಿಸ್ಕೊಟ್ಟಿದ್ಲು. ಎಲ್ಲರೂ ಹೌದು ಅಂದರು. ಕೆಲವು ದಿನಗಳಿಂದ ಏಡಿ ಡಿಸ್ಟರ್ಬ್ ಆಗಿದ್ದಾಳೆ. ಅವಳು ಆ ಜಮದಗ್ನಿಯನ್ನು ಮಿಸ್ ಮಾಡ್ಕೊಳ್ತಿದ್ದಾಳೆ ಅನಿಸುತ್ತೆ. ಅಷ್ಟರಲ್ಲಿ ಕೋಪದಿಂದ ನಿಲ್ಲಿಸು, ಏನೇನೋ ಮಾತಾಡಬೇಡ. ಹಾಗೇನಿಲ್ಲ ಅಂದ. ಕೇಶವ್ ಕೂಡ ಕಿರಿಕಿರಿಯಿಂದ ಅಂದ, ಹೌದು ಅವನೊಬ್ಬ ರಾಕ್ಷಸ. ಮೀನಾಕ್ಷಿ ಹೇಳ್ದ, ಏಡಿ ಆ ಜಮದಗ್ನಿಯಿಂದ ದೂರ ಇದ್ರೇ ಖುಷಿಯಾಗಿರ್ತಾಳೆ. ಆದರೆ ನವ್ಯ ಮಾತ್ರ ತೀಕ್ಷಳನ್ನೇ ನೋಡ್ತಿದ್ಲು. ಲಜ್ಜೆಗೆಟ್ಟವನು ಅವನಲ್ಲಿ ಬೇರೆ ಹುಡುಗಿಯ ಜೊತೆ ಮಜಾ ಮಾಡ್ತಿದ್ದಾನೆ ಅಂತ ನಿನಗೆ ಹೇಗೆ ಗೊತ್ತು? ತೀಕ್ಷ ಸಿಟ್ಟಿನಿಂದ ನವ್ಯಳ ಕಡೆ ನೋಡಿದ್ಲು. ನಾನು ಸ್ವತಃ ಆ ಹುಡುಗಿಯ ಆಕ್ರಂದನ ಕೇಳಿಸ್ಕೊಂಡಿದ್ದೀನಿ, ನನ್ನ ಈ ಕಿವಿಗಳಿಂದಲೇ ಕೇಳಿದ್ದೀನಿ ಅಂತ ತೀಕ್ಷ ಬೆಂಕಿಯಂತೆ ಉರಿತಾ ಹೇಳಿದ್ಲು. ಆದರೆ ತಾರಕ್ ರಹಾನಿಯ ಸುತ್ತಮುತ್ತ ಕಂಡ ಮೊದಲ ಹುಡುಗಿ ನೀನೇ. ಅವಳ ಹತ್ರ ಬೇರೆ ಯಾವ ಹುಡುಗಿಯೂ ಸುಳಿಯೋದಿಲ್ಲ ಅಂದ್ಲು ನವ್ಯ. ಆದರೆ ನಾನು ಸ್ವತಃ ಆ ಹುಡುಗಿ ಧ್ವನಿ ಕೇಳಿದ್ದೀನಿ ಅಂತ ತೀಕ್ಷ ಕಿರ್ಚಿದ್ಲು. ಅವಳು ಪೂರ್ತಿ ಹುಚ್ಚಳಂತಾಗಿದ್ಲು. ತಾರಕ್ ಫೋನಲ್ಲಿದ್ದ. ಬಾಸ್, ಮ್ಯಾಮಿಂದು ಊಟ ಮಾಡಿಲ್ಲ, ಅವರು ರೂಮ್ನ ಒಳಗಿನಿಂದ ಲಾಕ್ ಮಾಡ್ಕೊಂಡಿದ್ದಾರೆ. ಇಷ್ಟು ಕೇಳ್ತಿದ್ದಂತೆ ತಾರಕ್ನ ಹುಬ್ಬು ಗಂಟೆ ಕದವು. ಅವ್ರು ಕೆಲವು ದಿನಗಳಿಂದ ಸರಿಯಾಗಿರುವಂತೆ ಕಾಣ್ತಿಲ್ಲ. ತಾರಕ್ ಫೋನ್ ಕಟ್ ಮಾಡ್ದ. ಮರುದಿನ ಬೆಳಿಗ್ಗೆ ತೀಕ್ಷಾ ಲಿವಿಂಗ್ ಹಾಲ್ನ ಸೋಫಾ ಮೇಲೆ ಕೂತು ಮ್ಯಾಗ್ಝೀನನ್ನು ನೋಡ್ತಿದ್ಲು. ಅಷ್ಟರಲ್ಲಿ ಅವಳಿಗೆ ಅರಮನೆಯ ಹೊರಗೆ ಏನೋ ಸದ್ದು ಕೇಳಿಸ್ತು. ತೀಕ್ಷಾ ಒಮ್ಮೆಯೂ ತಲೆ ಎತ್ತಿ ನೋಡಲಿಲ್ಲ. ತಾರಕ್ ಅರಮನೆಯೊಳಗೆ ಬಂದಿದ್ದ. ಅವನ ಕಣ್ಣು ಸೋಫಾದ ಮೇಲೆ ಕೂತಿದ್ದ ತೀಕ್ಷಾಳ ಮೇಲೆ ಬಿತ್ತು. ತಾರಕ್ನ ಮುಖ ಗಂಭೀರವಾಗಿತ್ತು. ತೀಕ್ಷಾ ಅವನ ಕಡೆ ಒಮ್ಮೆಯೂ ನೋಡಲಿಲ್ಲ. ತಾರಕ್ ಅವಳ ಹತ್ರ ಹೋಗಿ ಅವಳನ್ನು ಒಮ್ಮೆಲೆ ಹಿಡಿದು ಎಪ್ಸಿ ನಿಲ್ಲಿಸ್ದ. ಅವಳನ್ನ ದಿಟ್ಟಿಸಿ ನೋಡ್ತಾ ಅವಳ ತುಟಿಗಳ ಮೇಲೆ ತನ್ನ ತುಟಿಯನ್ನು ಇಟ್ಟು ಚುಂಬಿಸ್ದ. ತೀಕ್ಷಾ ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿದ್ಲು. ತಾರಕ್ ತನ್ನ ತಲೆಯನ್ನು ಅವಳ ಹೆಗಲ ಮೇಲೆ ಇಟ್ಟ. ಅವನು ಇಷ್ಟು ದಿನ ಸುಸ್ತು ಮಾಯವಾದಂತೆ ಭಾಸವಾಯಿತು. ಅವನು ತೀಕ್ಷಾಳನ್ನು ಬಿಗಿಯಾಗಿ ಅಪ್ಕೊಂಡಿದ್ದ. ಅಷ್ಟರಲ್ಲಿ ತೀಕ್ಷಾಳ ಕಣ್ಣೆದುರಿಗಿದ್ದ ಆ ಹುಡುಗಿಯ ಮೇಲೆ ಬಿತ್ತು. ಅವಳ ಕಣ್ಣುಗಳು ಕೋಪದಿಂದ ಉರಿಯೋದಕ್ಕೆ ಆರಂಭಿಸಿದ್ವು. ಇನ್ನೊಂದು ಕಡೆ ರೂಹಿ. ಅವಳಿಗೆ ತನ್ನ ಕಣ್ಣುಗಳನ್ನು ನಂಬೋದಕ್ಕಾಗ್ತಿರ್ಲಿಲ್ಲ. ತಾರಕ್ ರಹಾನಿ ಒಬ್ಬ ಹುಡುಗಿಯನ್ನು ಚುಂಬಿಸ್ತಿದ್ದಾನಾ? ಅವಳನ್ನ ಬಿಗಿಯಾಗಿ ಅಪ್ಕೊಂಡಿದ್ದಾನಾ? ತಾರಕ್ ರಹಾನಿಯ ಅರಮನೆಯಲ್ಲಿ ಒಬ್ಬ ಹುಡುಗಿಯ? ಅವಳಿಗೆ ನಂಬೋದಕ್ಕೆ ಆಗಲಿಲ್ಲ. ಅವಳು ತೀಕ್ಷಾಳ ಊದ್ಕೊಂಡ ತುಟಿಗಳನ್ನ ನೋಡಿ ಹೊಟ್ಟೆ ಕಿಚ್ಚಿನಿಂದ ಅವಳನ್ನ ನೋಡ್ತಾ ಇದ್ಲು. ತೀಕ್ಷಾ ತಾರಕ್ನನ್ನು ದೂರ ತಳ್ಳಿದ್ಲು ಮತ್ತು ರೂಮಿನ ಕಡೆ ಹೋಗೋದಕ್ಕೆ ಶುರು ಮಾಡಿದ್ಲು. ತಾರಕ್ ಕೋಪದಿಂದ ಅವಳ ಕೈ ಹಿಡಿದು ತನ್ನ ಕಡೆ ಎಳ್ಕೊಂಡ. ತೀಕ್ಷಾ ನೇರವಾಗಿ ತಾರಕ್ನ ಎದೆ ಮೇಲೆ ಬಂದು ಅಪ್ಪಳಿಸಿದ್ಲು. ತಾರಕ್ ಅವಳ ಕೂದಲನ್ನ ಹಿಡಿದು ಅವಳ ಗಲ್ಲದ ಮೇಲೆ ಕಚ್ಚಿದ. ಮತ್ತೆ ಅವಳ ತುಟಿನ ಗಡಸಾಗಿ ಚುಂಬಿಸ್ದ. ತುಂಬ ದಿನಗಳ ನಂತರ ಅವನ ಮನೆಗೆ ಬಂದಿದ್ದ. ತೀಕ್ಷಾಳ ಈ ನಡೆ ಅವನಿಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅವಳ ವರ್ತನೆ ಅವನಿಗೆ ಚುಚ್ಚಿದಂತಾಯಿತು. ತೀಕ್ಷಾ ಅವನನ್ನು ದೂರ ತಳ್ಳುತ್ತಿದ್ರು. ಅವನಷ್ಟೇ ಬಲವಂತವಾಗಿ ಅವಳನ್ನ ಚುಂಬಿಸ್ತಿದ್ದ. ತೀಕ್ಷಾ ಕೋಪದಿಂದ ತಾರಕ್ನ ತುಟಿಗಳು ಜೋರಾಗಿ ಕಚ್ಚಿದ್ಲು. ತಾರಕ್ ತನ್ನ ಕೆಂಪು ಕಣ್ಣುಗಳಿಂದ ಅವಳನ್ನ ನೋಡ್ದ. ತೀಕ್ಷಾ ತನ್ನ ಮುಖವನ್ನು ತಿರುಗಿಸಿದ್ಲು. ಅವಳಿಗೆ ಅವನ ಮುಖವನ್ನೇ ನೋಡೋದಕ್ಕೆ ಇಷ್ಟ ಇರಲಿಲ್ಲ. ನಿನಗೇನಾಗಿದೆ ಅಂತ ತಾರಕ್ ಕೋಪದಿಂದ ಕೇಳ್ದ. ಮಿಸ್ಟರ್ ರಹಾನ್, ನೀವು ನಿಮ್ಮ ವಿಶೇಷ ಅತಿಥಿ ಕಡೆ ಗಮನ ಹರಿಸ್ಬೇಕು ಅಂತ ನಿಮ್ಗನ್ನಿಸಲ್ವಾ ಅಂತ ತೀಕ್ಷಾ ಅಸಡ್ಡೆಯಿಂದ ಅಂದ್ಲು. ನಿಮ್ಮ ವಿಶೇಷ ಅತಿಥಿಗೆ ಎಲ್ಲಾದರೂ ಬೇಜಾರಾಗಬಹುದು ಅಂತ ಅವಳು ಅಣಕಿಸಿದ್ಲು. ತೀಕ್ಷಾ ತಾರಕ್ನ ಕಡೆ ನೋಡುತ್ತಲೇ ಇರಲಿಲ್ಲ. ಇದು ತಾರಕ್ಗೆ ಸಹಿಸೋದಕ್ಕಾಗ್ತಿರ್ಲಿಲ್ಲ. ಅವನು ಅವಳ ಕಡೆ ನಡೆದ. ತಾರಕ್ ತೀಕ್ಷಾಳ ಕಡೆ ಬಂದ. ತೀಕ್ಷಾ ಅವನ ಎದೆ ಮೇಲೆ ಕೈ ಇಟ್ಟು ದೂರ ಸರಿಸಿದ್ಲು. ತಾರಕ್ನಿಂದ ದೂರ ಉಳಿದ್ಲು. ಇದನ್ನು ಕಂಡು ತಾರಕ್ ಕೋಪದಿಂದ ಕುದೀತಿದ್ರು. ತನ್ನಂತ ನಿಯಂತ್ರಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ದ. ಅವನ ಮುಖದಲ್ಲೊಂದು ಭಯಾನಕ ನಗು ಬಂತು. ಅವನು ತೀಕ್ಷಾಳ ಕೂದಲನ್ನು ಹಿಡಿದು ಎಳೆದ. ಅವಳು ನೋವಿನಿಂದ ಮುಖವನ್ನು ಕಿವುಚಿದ್ಲು. ಅವಳ ಮುಖವನ್ನು ತನ್ನ ಮುಖದ ಹತ್ತಿರ ತಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಅವರಿಬ್ಬರ ಮುಖಗಳೆಷ್ಟು ಹತ್ತಿರ ಇದ್ದವು ಅಂದರೆ ತುಟಿಗಳು ಒಂದಕ್ಕೊಂದು ತಾಕ್ತಿದ್ವು. ತೀಕ್ಷಾಳ ಹಣೆ ಮೇಲೆ ಬೆವರಿನ ಹನಿಗಳು ಕಂಡುವು. ಮರುಕ್ಷಣವೇ ತೀಕ್ಷಾ ಅವನ ಕೈಯನ್ನು ಕೊಡುವುದ್ಲು. ತಾರಕ್ ಅವಳ ಕುತ್ತಿಗೆ ಮೇಲೆ ಕೈ ಆಡಿಸ್ದ. ತನ್ನ ಬೆರಳಿನಿಂದ ಸವರ್ದ. ತೀಕ್ಷಾ ಅವನಿಂದ ದೂರ ಹೋದ್ಲು. ಸ್ವೀಟ್ ಹಾರ್ಟ್, ನನ್ನ ಮೌನವಾಗಿರಲು ಬಿಡು, ಬಲವಂತ ಮಾಡಬೇಡಿ ಅಂತ ತಾರಕ್ ತಣ್ಣಗೆ ಹೇಳ್ದ. ತೀಕ್ಷಾಳ ಹೆಜ್ಜೆಗಳು ನಿಂತವು. ಅಲ್ಲೆಲ್ರಿಗೂ ಭಯ ಆಯಿತು. ರೂಹಿ ಇದನ್ನು ನೋಡಿ ಅಚ್ಚರಿ ಪಡ್ತಿದ್ಲು ಮತ್ತು ಅವಳಿಗೆ ಕೋಪ ಬರ್ತಿತ್ತು. ಯಾರು ಹುಡುಗಿ, ಅವಳಿಗೆ ಇಷ್ಟು ನಕ್ರ? ರೂಹಿ ಸಾಮಾನ್ಯ ಹುಡುಗಿಯಲ್ಲ, ಅವಳು ಕೂಡ ದೊಡ್ಡ ಮನೆತನದ ಹುಡುಗಿ. ತಾರಕ್ ಅವಳ ಕನಸಿನ ರಾಜನಾಗಿದ್ದ.
ತಾರಕ್ನ ತಾತ ಅಜ್ಜಿಯವರಿಬ್ಬರನ್ನು ಒಂದಾಗ್ಸೋದಕ್ಕೂ ಅವಳನ್ನು ಇಲ್ಲಿ ಕಳಿಸಿದ್ರು. ಅವಳಿಗೆ ಗೊತ್ತಿತ್ತು ತಾರಕ್ ಹೃದಯ ಎಳೆದವನು ಅಂತ. ತಾರಕ್ ಕೋಪದಿಂದ ಗನ್ ತೆಗೆದು ಅಲ್ಲಿ ನಿಂತಿದ್ದ ಆನಿಯ ಕಡೆ ಗುರಿ ಇಟ್ಟ. ಇದನ್ನು ಕಂಡು ಎಲ್ಲರೂ ನಡಗದ್ರು. ಆನಿ ಭಯದಿಂದ ತತ್ತರಿಸಿದ್ಲು. ತೀಕ್ಷಾಳ ಕಣ್ಣುಗಳು ದೊಡ್ಡದಾದವು. ತಾರಕ್ ಕೋಪದಿಂದ ತೀಕ್ಷಾಳ ಕಡೆ ನೋಡಿ, ನನ್ನ ಹತ್ರ ಬಾ ಸ್ವೀಟಾಟ್, ನನ್ನ ಕೋಪ ತರಿಸ್ಬೇಡ ಅಂದ. ಅವನು ಒಬ್ಬ ಹುಚ್ಚನಂತೆ ಕಾಣ್ತಿದ್ದ. ತೀಕ್ಷಾ ಅನಿವಾರ್ಯವಾಗಿ ಅವನ ಕಡೆ ಹೆಜ್ಜೆ ಹಾಕಿದ್ಲು. ತಾರಕ್ ತೀಕ್ಷಾಳನ್ನು ಅಪ್ಕೊಂಡು ಅವಳ ಮುಖದ ಹತ್ರ ಗನ್ ತಿರುಗಿಸ್ತಾ ಅಂದ, 2 ವಾರ ದೂರ ಇದ್ದುದಕ್ಕೆ ಇಷ್ಟೊಂದು ಹಾರಾಡ್ತಿದ್ಯಾ? ಅವನವಳ ಕಿವಿ ಹತ್ರ ಕಚ್ತಾ, ನಿನಗೆ ನಾನು ಬೆಡ್ ಮೇಲೆ ಶಿಕ್ಷೆ ನೀಡ್ತೀನಿ ಅಂದ. ತಾರಕ್ ತೀಕ್ಷಾಳನ್ನು ಎತ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಕೂತ. ಅಲ್ಲಿ ಈಗಾಗಲೇ ಉಪಹಾರ ಸಿದ್ಧವಾಗಿತ್ತು. ತೀಕ್ಷಾಳ ಕಣ್ಣು ರೂಹಿ ಮೇಲೆ ಬಿತ್ತು. ಮಹಾ ಮಾಟಗಾತಿ ಅಂತ ತೀಕ್ಷಾ ಅಂದ್ಕೊಂಡು ತಕ್ಷಣ ಮುಖ ತಿರುಗಿಸಿದ್ಲು. ಅವಳು ಬೇರೆ ಯಾವುದೋ ಯೋಚನೆಯಲ್ಲಿದ್ದದ್ದನ್ನು ಕಂಡು ತಾರಕ್ಗೆ ಮತ್ತೆ ಕೋಪ ಬಂತು. ಅವನು ಅವಳ ಸೊಂಟವನ್ನು ಬಿಗಿಯಾಗಿಡ್ದ. ತೀಕ್ಷಾ ಚಡಪಡಿಸಿದ್ಲು. ತಾರಕ್ ಅವಳನ್ನ ತಿಂದು ಬಿಡುವಂತಹ ಕಣ್ಣುಗಳಿಂದ ನೋಡ್ತಾ ಇದ್ದ. ರೂಹಿ ಅವರೆದುರಿಗಿದ್ದ ಚೇರ್ ಹತ್ರ ಕೂತ್ಲು. ತಾರಕ್ ಅವಳನ್ನ ನೋಡಿ ಕೂತ್ಕೋ ಅಂದ. ಅಷ್ಟಕ್ಕೆ ರೂಹಿ ಖುಷಿಯಾಗಿ ಕೂತ್ಕೊಂಡ್ಳು. ತೀಕ್ಷಾಳ ಸಿಟ್ಟು ನತ್ತಿಗೇರ್ತು. ತಾರಕ್ಗೆ ತೀಕ್ಷಾಗೆ ತುತ್ತು ನೀಡಿದ, ಆದರೆ ಅವಳು ಬಾಯಿ ತೆರೀಲಿಲ್ಲ. ತಾರಕ್ನ ಕಣ್ಣುಗಳು ಕೆಂಪಾದವು. ತೆಗಿ ಬಾಯ್ ಅಂತ ತೀಕ್ಷಾ ಬಾಯಿ ತೆರೆದ್ಲು. ತಾರಕ್ ಅವಳಿಗೆ ಊಟ ಮಾಡಿಸ್ತಾ ಅವಳ ಹಣೆಯನ್ನು ಚುಂಬಿಸ್ತಾ, ಗುಡ್ ಗರ್ಲ್, ನೀನು ನಿನ್ನೆ ರಾತ್ರಿ ಯಾಕೆ ಊಟ ಮಾಡಲಿಲ್ಲ ಅಂತ ಗಂಭೀರವಾಗಿ ಕೇಳ್ದ. ತೀಕ್ಷಾ ಅಚ್ಚರಿಯಿಂದ ಅವನನ್ನು ನೋಡಿದ್ಲು. ಇವನಿಗೆ ಹೇಗೆ ಗೊತ್ತು ಅಂತ ಅಂದ್ಕೊಂಡ್ಳು. ತಾರಕ್ ಅವಳಿಗೆ ಊಟ ಮಾಡಿಸ್ತಿದ್ದ, ಅವಳು ಸುಮ್ಮನೆ ತಿಂತಿದ್ಲು. ಇದನ್ನು ಕಂಡು ರೂಹಿಗೆ ಅಸೂಯೆ ಆಯಿತು. ತಾರಕ್ ರಹಾನೆ ತನ್ನ ಕೈಯಿಂದ ಈ ಹುಡುಗಿ ಊಟ ಮಾಡಿಸ್ತಿದ್ದಾನ? ಇಲ್ಲಿವರೆಗೆ ಅವನ ಹತ್ರ ಯಾವ ಹುಡುಗಿಯೂ ಸುಳ್ದಿರಲಿಲ್ಲ. ಈಗ ಇವಳು ಅವನ ಮಡಿಲಲ್ಲಿ ಕೂತು ಊಟ ಮಾಡ್ತಿದ್ದಾಳೆ. ರೂಹಿ ಹೊಟ್ಟೆ ಕಿಚ್ಚಿನಿಂದ ಉರಿತಿದ್ಲು. ತೀಕ್ಷಾ ಬೇಕಂತ ತಾರಕ್ನ ಕೈಯನ್ನು ಕಚ್ಚಿದ್ಲು. ತಾರಕ್ ಅವಳನ್ನ ನೋಡ್ತಾ ತನ್ನ ಆ ಬೆರಳನ್ನು ಚುಂಬಿಸ್ತಾ ತೀಕ್ಷಾ ಗಾಬರಿ ಆದ್ಲು. ಅವಳ ಕೆನ್ನೆ ಕೆಂಪಾದ್ವು. ನಾಚಿಕೆ ಇಲ್ದವನು ಒಂದ ಮುಖ ತಿರುಗಿಸಿದ್ಲು. ರೂಹಿ ಸುಟ್ಟು ಬೂದಿ ಆಗ್ತಿದ್ಲು. ರಾತ್ರಿ ಸಮಯ. ತೀಕ್ಷಾ ಲಿವಿಂಗ್ ಹಾಲ್ನಲ್ಲಿ ಕೂತು ತಾರಕ್ ಫೋನ್ ಬಳಸ್ತಿದ್ಲು. ತಾರಕ್ ಕೆಲಸದ ಮೇಲೆ ಆಫೀಸ್ಗೆ ಹೋಗಿದ್ದ. ರೂಹಿ ಕೂಡ ಅವನ ಜೊತೆ ಹೋಗಿದ್ಲು. ತಾರಕ್ ಮನೆಗೆ ವಾಪಸ್ ಬಂದು ನೇರವಾಗಿ ಸ್ಟಡಿ ರೂಮ್ ಕಡೆ ನಡೆದ. ಅವನು ಹಿಂದೆ ರೂಹಿ ಕೂಡ ಹೋದ್ಲು. ತೀಕ್ಷಾ ಕೋಪ ಉಕ್ಕು ಬಂತು. ಅವಳ ಆವೇಶದಿಂದ ಅವರ ಹಿಂದೆ ಹೋದ್ಲು. ಸ್ಟಡಿ ರೂಮಿನ ಬಾಗಿಲು ಮುಚ್ಚಿತು. ತೀಕ್ಷಾ ಬೆಂಕಿ ಉಗುಳೋ ಕಣ್ಣುಗಳಿಂದ ಆ ಬಾಗಿಲನ್ನು ನೋಡ್ತಿದ್ಲು. ಅವಳು ತನ್ನ ರೂಮಿಗೆ ಹೋಗಿ ಅಸಹನೆಯಿಂದ ಅತ್ತಿತ್ತ ಓಡಾಡ್ತಿದ್ಲು. ಅವರಿಬ್ಬರು ಏನು ಮಾಡ್ತಿರಬಹುದು? ಅವಳಿಗೆ ತಾರಕ್ ಮತ್ತು ರೂಹಿ ಚುಂಬಿಸ್ತಿರುವಂತೆ ಕಣ್ಣು ಮುಂದೆ ಬರತೊಡಗ್ತು. ಅವಳು ಕೂಡಲೇ ತಲೆ ಕೊಡಬದ್ಲು. 20 ನಿಮಿಷ ಕಳೆದ್ರೂ ಯಾರೂ ಹೊರಗೆ ಬರಲಿಲ್ಲ. ತೀಕ್ಷಾ ಸ್ಟಡಿ ರೂಮಿನ ಬಾಗಿಲ ಹತ್ರ ಬಂದು ಕಿವಿಗೊಟ್ಟು ಕೇಳೋದಕ್ಕೆ ಪ್ರಯತ್ನಿಸಿದ್ಲು, ಆದರೆ ಏನೂ ಕೇಳಿಸ್ಲಿಲ್ಲ. ಅವಳು ತನ್ನ ರೂಮಿಗೆ ಬಂದು ಗೋಡೆಗೆ ಕಿವಿ ಇಟ್ಲು, ಆದರೂ ಏನು ಸದ್ದು ಬರಲಿಲ್ಲ. ಅವಳ ಹೃದಯ ಜೋರಾಗಿ ಬಡಿದಿತ್ತು. ಅವಳು ಮತ್ತೆ ಸಮಯ ನೋಡಿದ್ಲು. 50 ನಿಮಿಷ ಆಗಿತ್ತು. ಅವಳು ಬಾತ್ರೂಮ್ಗೆ ಹೋಗಿ ಗೋಡೆಗೆ ಕಿವಿ ಇಟ್ಟು ನಿಂತಳು. ಅವಳಿಗೆ ಶವರ್ನ ನೀರಿನ ಸದ್ದು ಕೇಳಿಸ್ತಿತ್ತು. ಅವಳ ಕಣ್ಣು ಮುಂದೆ ಅವರಿಬ್ಬರು ಬಟ್ಟೆ ಇಲ್ಲದೆ ಅಪ್ಕೊಂಡಿರೋ ದೃಶ್ಯ ಬಂತು. ತೀಕ್ಷಾ ಕೋಪದಿಂದ ಬಾಲ್ಕನಿಗೆ ಬಂದ್ಲು. ಇನ್ನೂ ಬಂದಿಲ್ಲ? ಯಾಕೆ ಬರ್ತಾನೆ? ಈಗ ಅವನಿಗೆ ಬೇರೆ ಕಡೆ ಸುಖ ಸಿಗ್ತಿದೆಯಲ್ಲ. ತುಂಬ ಕಷ್ಟಪಟ್ಟಿದ್ದಾನನ್ಸುತ್ತೆ, ಸುಸ್ತಾಗಿರ್ಬೋದು. ತೀಕ್ಷಾಳ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಕೆನ್ನೆ ಮೇಲೆ ಇಳೀತು. ಅವಳು ಸಿಟ್ಟಿನಿಂದ ಅದನ್ನು ಒರೆಸ್ಕೊಂಡ್ಳು. ನನಗೇನು ವ್ಯತ್ಯಾಸ ಆಗುತ್ತೆ? ನಾನು ಅವನ ಪ್ರೀತಿಸೋ ನಾಟಕ ಮಾಡ್ತಿದ್ದಷ್ಟೇ ಅಲ್ವಾ? ಮತ್ತು ನನಗೀಗ ಯಾಕಾಗ್ತಿದೆ? ತೀಕ್ಷಾಳ ತುಟಿಗಳು ನಡಕ್ತಿದ್ವು. ಅವಳಿಗೆ ತಾರಕ್ನ ಮೊದಲ ಬಾರಿ ನೋಡಿ ಕ್ಷಣ ನೆನಪಾಯಿತು. ಮೊದಲ ನೋಟದಲ್ಲಿ ಏನೋ ವಿಚಿತ್ರವಾದ ಅನುಭವವಾಗಿತ್ತು, ಆದರೆ ಅವಳಿಗದು ಅರ್ಥ ಆಗಿರಲಿಲ್ಲ. ಅವಳು ಯಾವಾಗಲೂ ತನ್ನ ಸೇಡಿನ ಕಡೆ ಗಮನ ಕೊಟ್ಟಿದ್ಲು. ತಾರಕ್ನ ಸ್ಪರ್ಶ ಅವಳಿಗೆಂದು ಅಸಹ್ಯ ಅನಿಸಿರಲಿಲ್ಲ. ಅವನು ಬಲವಂತ ಮಾಡಿದಾಗಲೂ ಅವಳಿಗೆ ಅವನ ಮೇಲೆ ದ್ವೇಷ ಬರಲಿಲ್ಲ. ತಾರಕ್ನ ಹತ್ರ ತಾನು ಸುರಕ್ಷಿತವಾಗಿದ್ದೀನಿ ಅಂತ ಅವಳಿಗೆ ಅನ್ನಿಸ್ತಿತ್ತು. ಆದರೆ ಅತಿ ಹೆಚ್ಚು ನೋವು ನೀಡಿದ್ದು ಕೂಡ ಅವನೇ. ತೀಕ್ಷಾ ತನ್ನ ಮುಖದಲ್ಲಿ ಕಹಿ ನಗೆಯನ್ನು ತಂದ್ಲು. ಆದರೆ ನಾನು ಅವನ ಬಗ್ಗೆ ಯಾಕೆ ಇಷ್ಟೊಂದು ಯೋಚಿಸ್ತಿದ್ದೀನಿ? ಅವನನ್ನು ತಲೆಯಿಂದ ತೆಗೆಯೋದಕ್ಕೆ ಯಾಕೆ ಆಗ್ತಾ ಇಲ್ಲ? ತೀಕ್ಷಾ ತನಗೆ ತಾನೇ ಮಾತಾಡ್ಕೊಳ್ತಿರುವಾಗಲೇ ಮಳೆ ಶುರುವಾಯಿತು. ಮಳೆಯ ಹನಿಗಳು ಅವಳ ಮೇಲೆ ಬೀಳ್ತಿದ್ವು, ಆದರೆ ಅವಳು ಅಲ್ಲಿಂದ ಕದಲಿಲ್ಲ. ಅಷ್ಟರಲ್ಲಿ ಹಿಂದಿನಿಂದ ಧ್ವನಿ ಕೇಳಿಸ್ತು, ನೀನು ಅಲ್ಲಿ ಏನು ಮಾಡ್ತಿದ್ಯಾ? ತೀಕ್ಷಾ ಸರಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಳು. ತಾರಕ್ ನೋಡಿದಾಗ ತೀಕ್ಷಾ ಅವನನ್ನು ಗಮನಿಸಲೇ ಇರಲಿಲ್ಲ. ತಾರಕ್ ಸಿಟ್ಟಾದ. ಅವಳ ಹತ್ರ ಬಂದ, ನಾನೇನೋ ಕೇಳಿದೆ, ಅಲ್ಲಿ ಏನು ಮಾಡಿದ್ಯಾ?
ದೀಕ್ಷಾ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ತಾರಕ್ ದೀಕ್ಷಳನ್ನು ಹಿಂದೆಯಿಂದ ಬಿಗಿಯಾಗಿ ಅಪ್ಕೊಂಡು ಅವಳ ಕುತ್ತಿಗೆಗೆ ಕಚ್ಚಿದ. ದೀಕ್ಷಾ ಈಗಲೂ ಸುಮ್ಮನಿದ್ಲು. ತಾರಕ್ ನನ್ನ ಇಷ್ಟು ಮಟ್ಟಕ್ಕೆ ನಿರ್ಲಕ್ಷಿಸ್ತಿರೋದನ್ನು ಕಂಡು ಅವನ ರಕ್ತ ಕುದಿಯತೊಡಗಿತ್ತು. ಯಾರ ಯೋಚನೆಯನ್ನು ಮುಳುಗಿದೆಯಾ? ನನ್ನ ಧ್ವನಿ ಕೇಳಿಸ್ಲಿಲ್ವ ಸ್ವೀಟಾರ್ಟ್? ತಾರಕ್ ಗರ್ಜಿಸ್ದ. ದೀಕ್ಷಾ ತಿರುಗಿ ಅವನನ್ನು ದೂರ ತಳ್ಳಿದ್ಲು. ಜೋರಾಗಿ ಮಳೆ ಬರ್ತಿತ್ತು. ತಾರಕ್ನ ಬಿಳಿ ಶರ್ಟ್ ಅವನ ದೇಹ ಕಂಡುಕೊಳ್ತು. ದೂರ ಇರು ನನ್ನಿಂದ ಅಂತ ದೀಕ್ಷಾ ಗಿರ್ಚಿದ್ಲು. ಅವಳ ಕೆಂಪು ಕಣ್ಣುಗಳನ್ನ ಕಂಡು ತಾರಕ್ ಅವಳ ಹತ್ರ ಬಂದ. ದೀಕ್ಷಾ ಮತ್ತೆ ಅವನ್ನ ತಳ್ಳಿದ್ಲು. ಧೈರ್ಯ ಆದ್ರೆ ನೋಡು, ನನ್ನ ಮುಟ್ಬೇಡ. ತಾರಕ್ ಕೋಪದಿಂದ ಅವಳ ಕೈ ಹಿಡಿದು ತನಗೆ ಎಳೆಗೆಳ್ಕೊಂಡ. ದೀಕ್ಷಾ ಅವನ ಎದೆ ಮೇಲೆ ಹೊಡಿತಿದ್ಲು. ನಿನಗೇನಾಗಿದೆ ಅಂತ ತಾರಕ್ ಕೇಳಿದಾಗ ದೀಕ್ಷಾ ಕಿರ್ಚಿದ್ಲು. ನಿನ್ನ ಕಂಡ್ರೆ ನನಗೆ ಅಸಹ್ಯ ಅನ್ನಿಸ್ತಿದೆ. ದೀಕ್ಷಾ ಅವನ ಎದೆ ಕಚ್ಚಿದ್ಲು. ಕಾಲಿನಿಂದ ಒದ್ಲು. ನನ್ನ ಬಿಡು ಅಂದ್ಲು. ತಾರಕ್ ಅವಳ ಬಾಯಿ ಮುಚ್ಚಿ ಅವಳನ್ನು ದಬಾಯಿಸಿ ಚುಂಬಿಸ್ತಾ. ದೀಕ್ಷಾ ತನ್ನ ಮುಖ ತಿರುಗಿಸಿ ಅವನು ಚುಂಬಿಸಿದ ಜಾಗವನ್ನು ಅಸಹ್ಯದಿಂದ ಒರೆಸ್ಕೊಂಡ್ಳು. ಇದನ್ನು ಕಂಡು ತಾರಕ್ ಪೂರ್ತಿ ಹುಚ್ಚನಂತಾದ. ಅವನು ಕಣ್ಣು ಮುಚ್ಚಿದ. ತಾನೇನಾದರೂ ಮಾತಾಡ್ಬಿಡ್ಬೋದು ಎಂಬ ಭಯ, ಏನಾದರೂ ಮಾಡಿಬಿಟ್ರೆ ಅನ್ನೋ ಭಯ ಕೂಡ ಅವನಿಗಿತ್ತು. ತಾರಕ್ ದೀಕ್ಷಳ ಕೂದಲನ್ನ ಹಿಡಿದು ಎಳೆದು ಗಲ್ಲದ ಮೇಲೆ ಕಚ್ಚಿದ. ಯಾರ ಸ್ಪರ್ಶ ನಿನಗಿಷ್ಟ ಆಗ್ತಿದೆ ಅಂತ ಕಿರ್ಚಿದ. ದೀಕ್ಷಾ ಕಣ್ಣು ಮುಚ್ಕೊಂಡ್ಳು. ತಾರಕ್ ಅವಳ ತುಟಿಗಳು ಕಚ್ಚಿದ. ರಕ್ತ ಬರೋದಕ್ಕೆ ಆರಂಭಿಸ್ತು. ನೀನು ನನ್ನ ಮುಖ ನೋಡೋದಕ್ಕೆ ಬಯಸ್ತಿಲ್ವಾ? ಈ 2 ವಾರದಲ್ಲಿ ಏನಾಯಿತು? ಬೇರೆ ಯಾರಾದರೂ ಸಿಕ್ಕಿದಾನಾ? ತಾರಕ್ ಗರ್ಜಿಸ್ದ. ನನ್ನ ಸ್ಪರ್ಶ ನಿಂಗೆ ಅಸಹ್ಯ ಆಗ್ತಿದೆಯಾ? ಹೌದು, ನೀನೇ ನನ್ನ ಕೇಳ್ಕೊ ಅದು ದೀಕ್ಷಾ ಕಿರ್ಚಿದ್ಲು. ತಾರಕ್ ಅವಳ ಕೂದಲನ್ನ ಹಿಡಿದು ಏನು ಹಿಡಿದು ಕೊಟ್ಟಿದ್ಯಾ ಅಂದ. ದೀಕ್ಷಾ ಅವನ್ನ ತಳ್ಳ ಅಂದ್ಲು. ನಿನಗೆ ನನ್ನ ಅವಶ್ಯಕತೆ ಏನಿದೆ ಮಿಸ್ಟರ್ ರಹಾನೆ? ನಿನಗೆ ಈಗ ಸುಖ ಬೇರೆ ಕಡೆ ಸಿಗ್ತಿದೆಯಲ್ಲ? ತಾರಕ್ನ ಮುಖದ ಭಾವ ಬದಲಾಯಿತು. ನೀನು ಏನು ಹೇಳ್ತಿದ್ಯಾ? ಆ ರೂಮ್ನಲ್ಲಿ ಆ ಹುಡುಗಿಯ ಜೊತೆ ನೀನು ಏನು ಮಾಡ್ತಿದ್ದೆ? ನೀನು ಯಾರ ಜೊತೆಗಾದರೂ ಕರಾಳ ಮುಖ ಪ್ರದರ್ಶಿಸಿದ್ರೆ ನಾನು ಸುಮ್ಮನೆ ನೋಡಬೇಕಾ? ಇಲ್ಲ ಮಿಸ್ಟರ್ ರಹಾನೆ. ತಾರಕ್ ನಕ್ಕು ಅಂದ. ನಿನಗೆ ಹುಚ್ಚ? ಏನು ಹೇಳ್ತಿದ್ಯಾ? ದೀಕ್ಷಾ ಕಿರ್ಚಿದ್ದು. ಹಾಗಿದ್ರೆ ಆ ಹುಡುಗಿ ಇಲ್ಲಿ ಏನು ಮಾಡ್ತಿದ್ದಾಳೆ? ನಿನ್ನ ಮನಸ್ಸು ನನ್ನಿಂದ ತುಂಬ ಹೋಯ್ತಾ? ತಾರಕ್ನ ಮುಖದಲ್ಲಿ ದೊಡ್ಡ ನಗು ಬಂತು. ದೀಕ್ಷಾ ಅದನ್ನು ನೋಡಿ ಇನ್ನೂ ಉಗ್ರಲಾದ್ಲು. ನಾನು ಅವಳನ್ನ ಬಿಡೋದಿಲ್ಲ ಅಂತ ರೂಮ್ನೊಳಗೆ ಹೋಗಿ ಏನೋ ಹುಡುಕಿದ್ಲು. ಅವಳು ಗನ್ ಎತ್ಕೊಂಡು ಹೊರಗೆ ಹೋಗೋದಕ್ಕೆ ಶುರು ಮಾಡಿದ್ಲು. ತಾರಕ್ ಅವಳನ್ನ ಎತ್ಕೊಂಡ. ನನ್ನ ಬಿಡು, ಅವಳನ್ನ ಕೊಂದೇ ಬಿಡ್ತೀನಿ ಅಂದ್ಲು. ದೀಕ್ಷಾ ಅವಳು ಗಾಯಗೊಂಡ ಹೆಣ್ಣು ಹುಲಿಯಂತಾಗಿದ್ಲು. ತಾರಕ್ ಅವನ್ನ ಚುಳಿಸಿ ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಅವಳು ಅವನ ಹತೋಟಿಗೆ ಸಿಗ್ತಿರ್ಲಿಲ್ಲ. ಅವಳ ಮೇಲೆ ನಿನಗೆ ಅಷ್ಟೊಂದು ಕಾಳಜಿನಾ ಅಂತ ದೀಕ್ಷಾ ಕಿರ್ಚಿದ್ಲು. ಅಷ್ಟರಲ್ಲಿ ತಾರಕ್ ಗಟ್ಟಿಯಾಗಂದ. ನಿನಗೇನು ವ್ಯತ್ಯಾಸ ಆಗುತ್ತೆ? ನಾನು ಯಾವ ಹುಡುಗಿ ಜೊತೆ ಏನು ಬೇಕಾದರೂ ಮಾಡ್ಕೊಳ್ಳಿ. ದೀಕ್ಷಾ ಸ್ತಬ್ಧಳಾದ್ಲು. ಹೌದು, ಅವಳಿಗೆ ಯಾಕೆ ಇಷ್ಟೊಂದು ಸಂಕಟ ಆಗ್ತಿದೆ? ಅವಳು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದಾಳೆ? ದೀಕ್ಷಾ ಅವನ ತೋಳಿನಿಂದ ಬಿಡಿಸ್ಕೊಂಡು ಬಾಲ್ಕನಿ ಕಡೆ ಹೋದ್ಲು. ಅವಳು ಹೇಗೆ ಸಮಾಧಾನವಾಗಿದ್ದಾಳೆ ಅಂತ ಕಂಡು ತಾರಕ್ ಅವಳನ್ನು ಹಿಂದಿನಿಂದ ಅಪ್ಕೊಂಡ. ದೀಕ್ಷಾ ಮತ್ತೆ ಅವನಿಂದ ದೂರ ಹೋದ್ಲು. ನನ್ನ ಹತ್ರ ಬರಬೇಡಿ ಅಂದ್ಲು. ನೀನು ಅತಿಯಾಗಿ ವರ್ತಿಸ್ತಿದೀಯಾ ಅಂದ ತಾರಕ್. ದೀಕ್ಷಾ ಕೋಪದಿಂದ ತಿರುಗಿ ಹೋಗಿಲ್ಲಿಂದ, ನಿನ್ನ ಮುಖ ನನಗೆ ನೋಡೋಕೆ ಇಷ್ಟ ಇಲ್ಲ, ಬೇಡ ಅಂದ್ಲು. ಒಳಗೆ ಬಾ ಅಂದಾಗ ಅವಳಂದ್ಲು. ನಾನು ನಿನ್ನ ಜೊತೆ ಒಂದೇ ರೂಮ್ನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ತಾರಕ್ನ ತಾಳ್ಮೆ ತಪ್ಪಿತು. ಹೌದು, ನಿನ್ನಿಂದ ನನ್ನ ಮನಸ್ಸು ತುಂಬ ಹೋಗಿದೆ ಅಂದ. ತಾರಕ್ನ ಕೆನ್ನೆಗೆ ಒಂದು ಪೆಟ್ಟು ಬಿತ್ತು. ಚಟಾರ್ ಅಂತ ಅವನ ಮುಖ ಒಂದು ಕಡೆ ಜಾರಿತು. ಆದರೆ ಅವನ ಮುಖದಲ್ಲಿ ನಗು ಇತ್ತು. ನಾನೇನು ಆಟದ ವಸ್ತು ಅಲ್ಲ, ಬೇಕಾದಾಗ ಬಳಸ, ಆಮೇಲೆ ಬೇಡ ಅಂದ ತಕ್ಷಣ ಬಿಡೋದಕ್ಕೆ ಅಂತ ದೀಕ್ಷಾ ಕಿರ್ಚಿದ್ಲು. ಅವಳು ತಾರಕ್ನ ಕಾಲರ್ ಹಿಡಿದಂದ್ಲು. ಯಾವುದು ನನ್ನದೋ ಅದನ್ನು ನಾನು ಯಾರ ಜೊತೆಗೂ ಹಂಚ್ಕೊಳ್ಳೋದಿಲ್ಲ. ನಾನು ನಿನ್ನವನೇ ಅಂತ ತಾರಕ್ ನಗು ಬೀರ್ದ. ಅವನವಳ ಸೊಂಟ ಕೈ ಹಾಕಿ ತನ್ನ ಹತ್ರ ಎಳ್ಕೊಂಡ. ದೀಕ್ಷಾ ಸ್ತಬ್ಧಳಾದ್ಲು. ತಾರಕ್ ಅವಳ ಕಿವಿಯಲ್ಲಿ ಹೇಳ್ದ. ನೀನೇ ಅಲ್ವಾ ಹೇಳಿದ್ದು ನಾನು ನಿನ್ನವನು ಅಂತ? ತಾರಕ್ ನಗ್ತಾ ಅವಳ ಕಿವಿಯ ಹತ್ರ ಮೇಲೆ ಕಚ್ಚಿದ. ದೀಕ್ಷಾಗೆ ಪ್ರಜ್ಞೆ ಬಂದಂತಾಯಿತು. ತಾನೇನು ಹೇಳ್ಬಿಟ್ಟೆ ಅಂತ ಅವಳಿಗೆ ಅಚ್ಚರಿ ಆಯಿತು. ಅವಳವನ ಕಣ್ಣು ತಪ್ಪಿಸಿದ್ಲು. ತಾರಕ್ ಅವಳಿಗೆಲ್ಲ ಹಿಡಿದು ಮುಖ ಮೇಲ್ ಮಾಡ್ದ. ಅವಳ ಹಣೆ ಮತ್ತು ಕಣ್ಣುಗಳನ್ನ ಚುಂಬಿಸ್ದ. ಅವನ ತುಟಿಗಳ ಹತ್ರ ಹೋದಾಗ ದೀಕ್ಷಾ ಮುಖ ತಿರುಗಿಸಿದ್ಲು. ಪೆಟ್ಟು ಅವಳ ಕೆನ್ನೆಗೆ ಬಿತ್ತು. ತಾರಕ್ ಅವಳ ಕೆನ್ನೆಗೆ ಅಂದ. ಇನ್ನೊಮ್ಮೆ ಇಂಥ ತಪ್ಪು ಮಾಡಿದ್ರೆ ನನ್ನಿಂದ ಕೆಟ್ಟವನು ಯಾರೂ ಇರಲ್ಲ. ನಿನಗಿಂತ ಕೆಟ್ಟವನು ಯಾರೂ ಇಲ್ಲ ಬಿಡು ಅಂದ್ಲು ದೀಕ್ಷಾ. ತಾರಕ್ ಅವಳ ಕೂದಲನ್ನ ಸರಿ ಮಾಡ್ತಾ ಅಂದ. ನೀನು ಅಂದ್ಕೊಂಡಂತೆ ಏನಿಲ್ಲ, ಸುಳ್ಳು ಅಂದ್ಲು ದೀಕ್ಷಾ. ತಾರಕ್ ಅವಳನ್ನ ಎತ್ಕೊಂಡು ರೂಮ್ನೊಳಗೆ ಬಂದ.
ಅವನು ತನ್ನ ಫೋನ್ ತೆಗೆದು ರೂಹಿಗೆ ಕಾಲ್ ಮಾಡ್ದ. ರೂಹಿ 2 ನಿಮಿಷದಲ್ಲಿ ಇಲ್ಲಿರು ಅಂದ. ದೀಕ್ಷಾಗ್ ಮತ್ತೆ ಸಿಟ್ಟು ಬಂತು. ಅವಳು ಅವನಿಂದ ದೂರ ನಿಂತಳು. ತಾರಕ್ ಅವಳನ್ನು ಎತ್ಕೊಂಡು ತನ್ನ ಮಡಿಲಲ್ಲಿ ಕೂತ್ಕೊಂಡ. ಅವಳು ಚಡಪಡಿಸ್ತಿದ್ರು. ಅವನು ಅವಳನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ. ಅಷ್ಟರಲ್ಲಿಗೆ ರೂಹಿ ಬಂದ್ಲು. ಅವರಿಬ್ಬರನ್ನ ಕಂಡು ಅವಳು ಸಿಟ್ಟಿನಿಂದ ಉರಿಯತೊಡಗಿದ್ಲು. ಈಗ ಅಸಲಿ ಕತೆ ಶುರುವಾಗತ್ತೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ.